ಅರಣ್ಯದಲ್ಲಿ ದೊಡ್ಡ ಆನೆ ಗುಂಪು ಒಂದಿತ್ತು. ಈ ಗುಂಪಿನಲ್ಲಿ ರಾಜನೆಂದು ಪರಿಚಿತನಾದ ದೊಡ್ಡ ಆನೆ ಗಜರಾಜ ಇದ್ದ. ಗಜರಾಜನೊಂದಿಗೆ ಹಲವಾರು ಆನೆಗಳು ಸುಖಸಂವಿಧಾನವಾಗಿ ಬದುಕುತ್ತಿದ್ದವು. ಒಮ್ಮೆ ಗುಂಪಿನಲ್ಲಿ ಹೊಸದಾಗಿ ಸೇರುವ ಗುಂಡ ಹೆಸರಿನ ಹಸುಗೂಸು ಆನೆ ಮರಿಯೊಂದು ಜನಿಸಿತು. ಗುಂಪಿನ ಎಲ್ಲ ಆನೆಗಳು ಅದನ್ನು ಪ್ರೀತಿಯಿಂದ ನೋಡಿಕೊಂಡವು. ಆದರೆ ಗುಂಡನು ಸ್ವಲ್ಪ ವಿಚಿತ್ರ ಸ್ವಭಾವದವನಾಗಿದ್ದ. ಗುಂಪಿನ ನಿಯಮಗಳನ್ನು ಗೌರವಿಸುವುದಿಲ್ಲ, ಅಡ್ಡದಾರಿಯಲ್ಲಿ ಓಡುತ್ತಾ ಬೇರೆ ಪ್ರಾಣಿಗಳೊಂದಿಗೆ ಆಡಲು ಹೋಗುತ್ತಾ ಇದ್ದ. ಒಂದು ದಿನ ಅತಿಯಾಗಿ ಕುತೂಹಲದಿಂದ ಕಾಡಿನ ಆಳಕ್ಕೆ ಒಬ್ಬನೇ ಹೋಗಿ ದಾರಿ ತಪ್ಪಿದ. ಎಲ್ಲರೂ ಆತಂಕಗೊಂಡರು. ಗಜರಾಜನು ಮತ್ತು ಇತರ ಆನೆಗಳು ಅವನನ್ನು ಹುಡುಕಲು ಹೊರಟವು. ಹಳೆಯ ಆನೆ ಮಾತಂಗ ಹೇಳಿದನು, ನಾವು ಒಟ್ಟಾಗಿ ಇದ್ದರೆ ಮಾತ್ರ ಸುರಕ್ಷಿತ. ಮನುನಿಗೆ ಇದನ್ನು ಕಲಿಸಬೇಕು. ಆನೆಗಳ ಗುಂಪು ಒಂದೇ ಹಾದಿಯಲ್ಲಿ ಹೋಗುತ್ತಾ ಗುಂಡನನ್ನು ಹುಡುಕಿತು. ಕೊನೆಗೆ ಗುಂಡನನ್ನು ಒಂದು ದೊಡ್ಡ ಗುಂಡಿಯೊಳಗೆ ಸಿಕ್ಕಿ ಹೋಗಿರುವುದನ್ನು ಕಂಡವು. ಆನೆಗಳೆಲ್ಲ ಸೇರಿ ತಮ್ಮ ದಪ್ಪ ತೊಗಟಿಗಳನ್ನು ಬಳಸಿ ಗುಂಡನನ್ನು ಎಳೆದುಕೊಂಡು ಹೊರತೆಗೆಯಿತು. ಈ ಘಟನೆಯ ನಂತರ ಗುಂಡನು ಗುಂಪಿನ ಮಹತ್ವವನ್ನು ಅರ್ಥಮಾಡಿಕೊಂಡು ಗಜರಾಜನ ಮಾತುಗಳನ್ನು ಗೌರವಿಸಲು ಶುರುಮಾಡಿದ. ಅರಣ್ಯದಲ್ಲಿ ಎಲ್ಲ ಆನೆಗಳು ಒಂದಾಗಿದ್ದು ಮಾತ್ರವಲ್ಲದೆ ಪರಸ್ಪರ ಸಹಾಯ ಮಾಡುತ್ತಾ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದವು. ಪಾಠ: ಒಟ್ಟಾಗಿ ಇದ್ದರೆ ಮಾತ್ರ ನಮ್ಮ ಶಕ್ತಿ ಹೆಚ್ಚುತ್ತದೆ. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟು ಸಹಾಯ ಮಾಡಬೇಕು.